ಬಾಪ್ ದಾದಾ ಬಂದಿದ್ದಾರೆ. ನಾವೆಲ್ಲರೂ ಬಾಪ್ ದಾದಾರವರನ್ನು ಮನೆಯ ಒಳಗಡೆ ವೆಲ್ಕಮ್ ಮಾಡಿಕೊಳ್ತಾ ಇದ್ದೇವೆ. ಬಾಪ್ ದಾದಾ ಬಹಳಷ್ಟು ಪ್ರೀತಿಯ ದೃಷ್ಟಿಯನ್ನು ಕೊಡ್ತಾ, ಮಧುರವಾದ ದೃಷ್ಟಿಯನ್ನು ಕೊಡ್ತಾ ಮನೆಯ ಒಳಗಡೆ ಪಾದಸ್ಪರ್ಶ ಮಾಡ್ತಾ ಇದ್ದಾರೆ. ಮನೆಯ ಒಳಗಡೆ ಪರಮಾತ್ಮ ಪಾದಸ್ಪರ್ಶವಾದ ಸೆಕೆಂಡಿನಲ್ಲಿ ಶಾಂತಿಯ ಪ್ರಕಂಪನಗಳು, ಬಂಗಾರದ ಕಿರಣಗಳು ಮನೆಯ ತುಂಬ ಆವರಿಸಿಕೊಳ್ಳುತ್ತಿವೆ. ಪರಮಾತ್ಮ ಮನೆಗೆ ಬಂದಿದ್ದಾರೆ. ಮನೆಯ ಒಳಗಡೆ ಪಾದಸ್ಪರ್ಶವಾದ ಸೆಕೆಂಡಿನಲ್ಲಿ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಿ ಪರಮಾತ್ಮ ಶಾಂತಿಯ ಪ್ರಕಂಪನಗಳಿಂದ ತುಂಬಿಕೊಂಡಿದೆ. ಮನೆ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳಿಗೆ ಶಾಂತಿ, ಶಕ್ತಿ, ಪವಿತ್ರತೆಯ ಕಿರಣಗಳು. ಪ್ರತಿಯೊಂದು ಆತ್ಮ ಶಾಂತ ಚಿತ್ತವಾಗುತ್ತಿದೆ. ರೋಗಿ ಆತ್ಮ ನಿರೋಗಿ ಆಗ್ತಾ ಇದೆ, ನಿರ್ವಿಘ್ನ ಆಗ್ತಾ ಇದೆ. ವಿಘ್ನ ಇರುವಂತಹ ಆತ್ಮ, ಹಲ್ಚಲಲ್ಲಿರುವ ಆತ್ಮಗಳು ಅಚಲ ಸ್ಥಿತಿ, ಸ್ಥಿರತೆಯನ್ನು ಹೊಂದುತ್ತಾ ಇದ್ದಾರೆ. ಟೆನ್ಷನ್, ಬೇಜಾರು, ಪರೇಶಾನಿಯ ಕಷ್ಟ ಇರುವಂತಹ ಆತ್ಮಗಳಿಗೆಲ್ಲ ಸುಖದ ಅನುಭವವಾಗುತ್ತಿದೆ. ಸ್ವಯಂ ಸೃಷ್ಟಿಯ ರಚಯಿತ ಮನೆಗೆ ಬಂದಿದ್ದಾರೆ. ಕೋಟಿಯಲ್ಲಿ ಕೆಲವರ ಮನೆಗೆ ಬರ್ತಾರೆ, ಕೆಲವರ ಮನೆಗೆ ಬರ್ತಾರೆ. ಆ ಕೆಲವರು ನಾವುಗಳು. ನಮ್ಮ ಮನೆಗೆ ಪರಮಾತ್ಮ ಬಂದಿದ್ದಾರೆ. ಸ್ವಯಂ ಈಶ್ವರ ಬಂದಿದ್ದಾರೆ. ಪದಂ ಭಾಗ್ಯಶಾಲಿ ಆತ್ಮ ನಾನು, ಸ್ವೀಕಾರ ಮಾಡಿಕೊಳ್ಳಿ. ಪದಂ ಭಾಗ್ಯಶಾಲಿ ಆತ್ಮ ನಾನು. ಯಾವ ಪರಮೇಶ್ವರನಿಗೋಸ್ಕರ, ಪರಮಾತ್ಮನಿಗೋಸ್ಕರ, ಭಗವಂತನಿಗೋಸ್ಕರ ಇಡೀ ಸಂಸಾರ ಅಲೆದಾಡ್ತಾ ಇದೆ, ಕಠಿಣ ಪರಿಶ್ರಮವನ್ನು ಪಡ್ತಾ ಇದೆ. ಅಂತಹ ಸಮಯದಲ್ಲಿ ನಮ್ಮೆಲ್ಲರನ್ನ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು, ವಿದ್ಯಾರ್ಥಿಗಳನ್ನಾಗಿ ಮಾಡಿಕೊಂಡು, ತನ್ನ ಸಂಘದ ರಂಗನ್ನು ಹಚ್ಚಿ ನಮಗೋಸ್ಕರ ನಮ್ಮೆಲ್ಲರ ಮನೆಗೆ ಬಂದು ಶಾಂತಿ ಕಿರಣಗಳನ್ನು ಹರಡಿಸುತ್ತಿದ್ದಾರೆಂದರೆ ಪದಂ ಭಾಗ್ಯಶಾಲಿ ಆತ್ಮಗಳೇ ಹೌದು ನಾವೆಲ್ಲ. ಅಂಶ ಮಾತ್ರ ಸಂಶಯವೇ ಇಲ್ಲ. ಸ್ವಯಂ ಈಶ್ವರ ಮನೆಗೆ ಬರೋದಂದ್ರೆ ಏನು ಸಾಮಾನ್ಯನ? ನಿಶ್ಚಯ ಬುದ್ಧಿ ಮಕ್ಕಳು, ನಿರಹಂಕಾರಿ ಮಕ್ಕಳು, ಅಂತಹ ಮಕ್ಕಳೇ ಮಾತ್ರ ಅನುಭವ ಮಾಡಬಲ್ಲಿರು. ಪರಮಾತ್ಮನನ್ನು ಮನೆಯ ಒಳಗಡೆ ವೆಲ್ಕಮ್ ಮಾಡಿದ್ದೀವಿ. ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಿದೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿಕೊಂಡಿದೆ. ಮನೆ ಶಾಂತ, ಮನಸ್ಸು ಶಾಂತವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆಯ ಕೋಣೆಯಲ್ಲಿ ಬಾಪದಾದ ದೃಷ್ಟಿಯನ್ನು ಹರಡಿಸುತ್ತ ನಾನು ಅವರ ಕೈ ಹಿಡಿದುಕೊಂಡಿದ್ದೇನೆ, ಅನುಭವ ಮಾಡಿ. ಮನೆಯ ಒಳಗಡೆ ಬಾಪದಾದ ಬಂದಿದ್ದಾರೆ. ಬಾಪದಾದರವರ ಕೈ ಹಿಡಿದುಕೊಂಡಿದ್ದೇನೆ. ಆ ಕೈಯಿಂದನೇ ಬೈ ಡಿಫಾಲ್ಟ್ ಪ್ರಕಾಶತೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಕರೆಂಟ್ ನನ್ನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿ ಮನೆ ಮಂದಿರವಾಗಿದೆ. ಕೋಣೆಯಲ್ಲಿರುವ ಎಲ್ಲ ವಿಘ್ನ ಭಸ್ಮವಾಗಿದೆ. ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಿದೆ. ಪರಮಾತ್ಮ ಮನೆಯಲ್ಲಿರುವ ಒಂದೊಂದು ಆತ್ಮಕ್ಕೆ ತನ್ನ ವರದ ಹಸ್ತದಿಂದ ಆಶೀರ್ವಾದ ಅರ್ಥಾತ್ ವರದಾನ ಕೊಡ್ತಾ ಇದ್ದಾರೆ.
ಅನುಭವ ಮಾಡಿ. ಮನೆಯಲ್ಲಿರುವ ಒಂದೊಂದು ಆತ್ಮಗಳು, ಆತ್ಮ ನಂಬರ್ 1, 2, 3 ಈಗ ಅನುಭವ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾರೇ ಇರಲಿ, ಮನೆಯಲ್ಲಿ ಒಂದು ಪುಟಾಣಿ ಮಗು ಇದ್ದರೂ ಆ ಮಗುವಿನ ತಲೆ ಮೇಲೆ ಪರಮಾತ್ಮ ವರದ ಹಸ್ತವನ್ನು ನೋಡಿ ಅನುಭವ ಮಾಡಿ ಉಮ್ಮಂಗ ಉತ್ಸಾಹದಲ್ಲಿ ನಾನೆಷ್ಟು ಸೌಭಾಗ್ಯಶಾಲಿ, ಪದಂ ಭಾಗ್ಯಶಾಲಿ, ಸ್ವಯಂ ಈಶ್ವರ ನಾನು ವಾಸಿಸುವ ಸ್ಥಾನಕ್ಕೆ ಬರ್ತಾರೆ ಅಂದರೆ ಮನೆಯಲ್ಲಿರುವ ಒಂದೊಂದು ಆತ್ಮದ ತಲೆಯ ಮೇಲೆ ಪರಮಾತ್ಮ ವರದ ಹಸ್ತ ಇದೆ. ಒಂದೊಂದು ಮಗುವಿಗೆ ನಿರೋಗಿ ಭವ, ನಿರ್ವಿಘ್ನ ಭವ, ಸದಾ ಸಫಲತಾ ಮೂರತ್ ಆತ್ಮ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಆತ್ಮ ನಂಬರ್ 1, ಆತ್ಮ ನಂಬರ್ 2, 3, 4 ಹೀಗೆ ಎಲ್ಲ ಆತ್ಮಗಳ ತಲೆ ಮೇಲೆ ಪರಮಾತ್ಮ ವರದ ಹಸ್ತವನ್ನು ನೋಡಿ ಪ್ರತಿಯೊಂದು ಆತ್ಮಗಳು ನಿರೋಗಿ ನಿರ್ವಿಘ್ನರಾಗ್ತಾ ಇದ್ದಾರೆ. ಮನೆಯಂತೂ ಮಂದಿರವಾಗಿದೆ. ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ಅನುಭವ ಮಾಡ್ತಾ ಇದ್ದೇವೆ. ಆ ಕೆಲವರು ನಾವುಗಳು, ನಿರಹಂಕಾರಿ ಮಕ್ಕಳು, ನಿಶ್ಚಯ ಬುದ್ಧಿ, ವಿಜಯೀ ರಚನೆಗಳು ಅನುಭವ ಮಾಡ್ತಾ ಇದ್ದೇವೆ. ಈಗ ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ಕೈ ಹಿಡಿದುಕೊಂಡು ಮನೆಯ ತುಂಬ ವೈಬ್ರೇಷನ್ಸನ್ನು ಹರಡಿಸಿ ಶಾಂತಿಯ ಕಿರಣಗಳನ್ನು, ಶಕ್ತಿಯ ಕಿರಣಗಳನ್ನು, ಪವಿತ್ರತೆಯ ಕಿರಣಗಳನ್ನು, ಆನಂದದ ಕಿರಣಗಳನ್ನು, ಸುಖದ ಕಿರಣಗಳನ್ನು ಹರಡಿಸಿ ಮನೆಯನ್ನು ಮಂದಿರವನ್ನಾಗಿ ಮಾಡಿ ಈ ಬಾಪದಾದ ನನ್ನ ಮಸ್ತಕಕ್ಕೆ ತನ್ನ ವರದ ಹಸ್ತದ ಬೆರಳಿನಿಂದ ಸ್ಪರ್ಶ ಮಾಡ್ತಾ ಇದ್ದಾರೆ. ವರದ ಹಸ್ತದಿಂದ ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ನನ್ನ ಆತ್ಮ ಸ್ಥೂಲ ಶರೀರದ ಭಾನದಿಂದ ಮುಕ್ತನಾಗಿ ಹಗೂರನಾಗಿದ್ದೇನೆ. ಹೊರೆಯಿಂದ ಲೈಟ್ ಆಗಿದ್ದೇನೆ. ಎಲ್ಲ ತರಹದ ಹೊರೆ, ವ್ಯರ್ಥದ ಹೊರೆ, ವಿಕರ್ಮದ ಹೊರೆ, ಎಲ್ಲ ತರಹದ ಹೊರೆಯಿಂದ ಲೈಟ್ ಆಗಿದ್ದೇನೆ. ಮಸ್ತಕ ಚಗಮಗಿಸುತ್ತಿದೆ. ನನ್ನ ಆತ್ಮ ಈಗ ಡಬಲ್ ಲೈಟ್ ಫರಿಸ್ತಾ ಆಗಿದ್ದೇನೆ. ಸ್ಥೂಲ ಶರೀರದಿಂದ ಭಿನ್ನ, ಭೂಮಿಯ ಲಗಾವಿನಿಂದನೂ ಮುಕ್ತನಾಗ್ತಾ ಹಗೂರನಾಗಿ ಬಾಪ್ ದಾದಾರವರ ಕೈ ಹಿಡಿದು ಹಾರುತ್ತ ಆಕಾಶದತ್ತ ಹೊರಟಿದ್ದೇನೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಗಣವನ್ನು ಪಾರು ಮಾಡುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಆಕಾರಿ ಫಡಿಸ್ತಾ, ಡಬಲ್ ಲೈಟ್ ಫಡಿಸ್ತಾ, ಎಲ್ಲ ಬಂಧನಗಳಿಂದ ಮುಕ್ತ ಪ್ರಕಾಶಮಯ ಸೂಕ್ಷ್ಮ ಶರೀರಧಾರಿ ಆಕಾರಿ ಫರಿಸ್ತಾಗಿ ಪರಮಾತ್ಮ ಬಾಪ್ ದಾದಾರವರ ಕೈ ಹಿಡಿದು ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಮುಗುಳ್ನಗುತ್ತ ದೃಷ್ಟಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಬಾಪ್ದಾದ ಮುಗುಳ್ನಗ್ತಾ ಇದ್ದಾರೆ. ನಿರಂತರ ತಪಸ್ವಿ ಮೂರ್ತ ಆತ್ಮಗಳೇ, ನಿರ್ವಿಘ್ನ ಆತ್ಮರೇ, ನಿರ್ವಿಕಾರಿ ಮಕ್ಕಳೇ ಎನ್ನುತ್ತ ಬಾಪದಾದ ನಾವೆಲ್ಲ ಮಕ್ಕಳನ್ನು ಸೆಕೆಂಡಿನಲ್ಲಿ ತನ್ನ ಮಸ್ತಕದಿಂದ ನಮ್ಮ ಮಸ್ತಕಕ್ಕೆ ಸ್ಪರ್ಶ ಮಾಡ್ತಾರೆ. ಅನುಭವ ಮಾಡ್ತೇವೆ. ಅನುಭವ ಮಾಡಿ ಪರಮಾತ್ಮ ಬಾಪ್ದಾದ ತನ್ನ ಮಸ್ತಕ ಹಣೆಯನ್ನು ನಮ್ಮ ಮಸ್ತಕಕ್ಕೆ ಸ್ಪರ್ಶ ಮಾಡ್ತಾ ಮಹಾಮಂತ್ರವನ್ನು ಹೇಳ್ತಾ ಇದ್ದಾರೆ. ಫರಿಸ್ತಾ ಸೋ ಜ್ಯೋತಿರ್ಬಿಂದು ಬನೋ. ಸೆಕೆಂಡಿನಲ್ಲಿ ನಾನು ಆತ್ಮ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಆಗಿ ಸೆಕೆಂಡಿನಲ್ಲಿ ಪರಮಧಾಮದಲ್ಲಿ ನಿರ್ವಾಣಧಾಮದಲ್ಲಿ
ಮುಕ್ತಿಧಾಮದಲ್ಲಿ ಬಂದು ತಲುಪಿದ್ದೇನೆ. ಅಶರೀರಿ ಜ್ಯೋತಿರ್ಬಿಂದುವಾಗಿ, ಅಶರೀರಿ ಜ್ಯೋತಿರ್ಬಿಂದುವಾಗಿ ಬಂದು ತಲುಪಿದ್ದೇನೆ. ನನ್ನ ನಿಜ ಮನೆಯಲ್ಲಿದ್ದೇನೆ, ಪರಮಧಾಮದಲ್ಲಿದ್ದೇನೆ. ಶಾಂತಿ ಶಾಂತಿ. ಜ್ವಾಲಾ ಸ್ವರೂಪಾವಸ್ಥೆಯಲ್ಲಿ ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಸಮೀಪದಲ್ಲಿರುವ ಕಾರಣ ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಕೆಲ ಕ್ಷಣಗಳನ್ನು ಕಳೀತಾ ಹಳೆಯ ಸಂಸ್ಕಾರಗಳ ಸಂಸ್ಕಾರ ನಡೀತಾ ಇದೆ. ಎಲ್ಲ ವ್ಯರ್ಥ ಸಂಕಲ್ಪಗಳೇನಿತ್ತು ಎಲ್ಲ ಭಸ್ಮ. ಹಳೆಯ ಸಂಸ್ಕಾರಗಳನ್ನು ಸಂಸ್ಕಾರ ಮಾಡ್ತಾ ಇದ್ದೆ. ಭಸ್ಮ ಮಾಡಿಕೊಳ್ಳಲು ಜ್ಞಾನ ಸೂರ್ಯನನ್ನು ಅಂಟಿಕೊಂಡು ಕುಳಿತಿದ್ದೇನೆ. ಮನ್ಮನಾಭವ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದ್ದೇನೆ. ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸಲಾರಂಭಿಸಿದೆ. ಎಲ್ಲ ಹಳೆಯ ಸಂಸ್ಕಾರಗಳ ಸಂಸ್ಕಾರ ನಡೆದಿದೆ. ಅನುಭವ ಮಾಡಿ. ದಹನ ನಡೆದಿದೆ ವತನದಲ್ಲಿ, ಪರಮಧಾಮದಲ್ಲಿ, ಮೂಲ ವತನದಲ್ಲಿ. ಅನುಭವ ಮಾಡಿ. ಸಂಸ್ಕಾರಗಳ ಸಂಸ್ಕಾರ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಹಳೆಯ ಸಂಸ್ಕಾರಗಳೇನೆಲ್ಲ ಇತ್ತು ಅಂಶ ಮಾತ್ರವು ಭಸ್ಮವಾಗುತ್ತಿದೆ. ಅಂಶ ಮಾತ್ರವು ಭಸ್ಮ, ಅಂಶ ಮಾತ್ರವು ಭಸ್ಮ. ಝಗಮಗಿಸುತ್ತಿದ್ದೇನೆ, ಝಗಮಗಿಸುತ್ತಿದ್ದೇನೆ. ಮನ್ಮನಾಭವ ಅಶರೀರಿ ಜ್ವಾಲಾ ಸ್ವರೂಪಾವಸ್ಥೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದೆ. ಆತ್ಮದಲ್ಲಿರುವ ಹಳೆಯ ಸಂಸ್ಕಾರಗಳೆಲ್ಲ ಕರಗಿ 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 ಭಸ್ಮವಾಗಿ ನಿರಂತರ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇವೆ. ಕೋಟಿಯಲ್ಲಿ ಕೆಲವರಿದ್ದೇವೆ, ಕೆಲವರಲ್ಲೂ ಕೆಲವರಿದ್ದೇವೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತಿದ್ದೀರಿ. ಜ್ವಾಲೆಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಬಾಪ್ದಾದ ನೋಡಲು ಇಚ್ಛಿಸ್ತಾ ಇದ್ದಾರೀಗ.
सभी एकाग्र हो। ಏಕಾಗ್ರರಾಗಿ ಎಲ್ಲರೂ ಏಕಾಗ್ರ. परमधाम ಪರಮಧಾಮ್ निवासी बन जाओ। ಪರಮಧಾಮದ ನಿವಾಸಿಗಳಾಗಿ ಕುಳಿತುಕೊಂಡಿದ್ದೀರಿ. ಯಾವುದೇ ಹಲ್ಚಲ್ ಸಂಕಲ್ಪ ಅಚಲ್. ನಾನು ನನ್ನ ಬಾಬಾ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದೆ ಆತ್ಮ. ಪರಮಾತ್ಮ ಲವ್ವಲಿನ ಅಂದ್ರೆ ಅಗ್ನಿ, ಲಗನಿನಲ್ಲಿ ಮಗ್ನ, ಲಗನಿನ ಅಗ್ನಿಯಲ್ಲಿ ಮಗ್ನ. ಆತ್ಮದಲ್ಲಿರುವ ಎಲ್ಲ ಕರ್ಮಗಳೂ ಭಸ್ಮವಾಗಿ ಏಕ ರಸ ಸ್ಥಿತಿಯಲ್ಲಿ ಏಕ ಅಂತವಾಸಿಯಾಗಿ ಏಕಾಗ್ರ ಚಿತ್ತರಾಗಿ ಶಾಂತಿಧಾಮದಲ್ಲಿ ಶಿವಬಾಬಾರವರ ಜೊತೆಗೆ ಅಂಟಿಕೊಂಡು ಕುಳಿತಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಬುದ್ಧಿಗೆ ಮಾಲೀಕರಾಗಿ ಪರಮಧಾಮದಲ್ಲಿ ಏಕಾಗ್ರ ಅಚಲ ಸ್ಥಿತಿಯಲ್ಲಿರಿ. ಏಕಾಗ್ರ ಚಿತ್ತ ಮನಸ್ಸು ಬುದ್ಧಿಗೆ ಮಾಲೀಕರಾದ್ರೆ ಬೇರೆ ಯಾವುದೇ ಸಂಕಲ್ಪ ಇಲ್ಲ. ನಾನು ನನ್ನ ಬಾಬಾ ಪರಂಧಾಮ್ ನಿವಾಸಿಯಾಗಿ ಕುಳಿತುಕೊಂಡು ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದ್ದೇನೆ. ಎಲ್ಲ ವಿಕರ್ಮಗಳು ಭಸ್ಮ, ಹಳೆಯ ಸಂಸ್ಕಾರ ನಡೀತಾ ಇದೆ. ಎಷ್ಟೆಷ್ಟು ಸಮಯದವರೆಗೆ ಕುಳಿತುಕೊಳ್ತೇವೆ ಅಷ್ಟೆಷ್ಟು ಜನ್ಮದ ಹಳೆಯ ಸಂಸ್ಕಾರ ಭಸ್ಮವಾಗಲಿದೆ. ಕಂಪ್ಲೀಟ್ ಏಕಾಂತವಾಸಿ.
घर जाना है कि अब घर जाना है, अब घर जाना है कि अब घर जाना ಮನಸ್ಸನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ ಮನಸ್ಸನ್ನು ನಾನು ತಂದೆ ಹಾಗೂ ನಾನು ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ ಕುಳಿತುಕೊಂಡು ಬಿಟ್ಟಿದ್ದೇನೆ. ಖಂಡ ಜ್ಯೋತಿಯ ಜೊತೆಗೆ ಕುಳಿತುಕೊಂಡಿದ್ದೇನೆ. ಜ್ಯೋತಿಯ ಅಗ್ನಿಯಲ್ಲಿ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತವೆ. ಅಖಂಡ ಜ್ಯೋತಿ, ಪರಮ ಜ್ಯೋತಿ, ಪರಮಾತ್ಮ ಜ್ಞಾನ ಸೂರ್ಯ, ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮ ಜ್ಞಾನ ಸೂರ್ಯನ ಸಮಾನ ಪ್ರಜ್ವಲಿಸುತ್ತಿದೆ. ಹಳೆಯ ಸಂಸ್ಕಾರಗಳ ಸಂಸ್ಕಾರ ನಡೆದಿದೆ, ಭಸ್ಮವಾಗುತ್ತವೆ. ಹಳೆಯ ಸಂಸ್ಕಾರಗಳೆಲ್ಲ ಅಂಟಿಕೊಳ್ಳಿ ಜ್ಞಾನ ಸೂರ್ಯನನ್ನು ಲಗನಿನ ಅಗ್ನಿಯಲ್ಲಿ ಮಗ್ನ. ಮನ್ಮನಾಭ
ಲವ್ವಲ್ಲಿ ಲವಲೀನರಾಗಿದ್ದೇವೆ. ಯಾವುದೇ नहीं ಹಲಚಲ तेरा ಸಂಕಲ್ಪಗಳಿಲ್ಲ, देह का ದೇಹ ಇಲ್ಲ, ದೇಹದ ಭಾನ ಇಲ್ಲ. दुनिया का है ध्यान, ना तो दुनिया का है ध्यान। ಮಗನ ಅವಸ್ಥೆ आए प्रभु में खो जाए, ಪರಮಾತ್ಮ ಲವ್ವಲ್ಲಿ ಕಳೆದು खो जाए हम एक समान, ಜ್ವಾಲಾಮುಖಿ ಯೋಗ खो ಗಣಿಯನ್ನು जाए हम ಶಿವಭಾವ ಬಿಂದು ಹೇಗೆ ಹಾಗೆ ಸಂಪೂರ್ಣ ಬಿಂದುವಾಗಿತ್ತು. मिलन की ಆತ್ಮ ಪರಮಾತ್ಮನ ಮಹಾಮಿಲನ करली प्रभु ಪ್ರಭು ಪರಮಾತ್ಮನ ಜೊತೆಗೆ ಮಿಲನ ನಡೆಸಿದ ಪರಮಧಾಮದ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಎಲ್ಲರ ಕರ್ಮಗಳು ಭಸ್ಮವಾಗುತ್ತವೆ. ಹಳೆಯ ಸಂಸ್ಕಾರಗಳ ಸಂಸ್ಕಾರ ನಡೆದಿದೆ. ಹಳೆಯ ಸಂಸ್ಕಾರಗಳ ಸಂಸ್ಕಾರ ಸುರಿಯುತ್ತೆ. जगत से बहुत ही दूर अपना वतन निराला है, अपना वतन निराला है अनंत व्यक्त यहाँ फैला दिव्य उजाला है, फैला दिव्य उजाला है।
ಒಂದು ಸೆಕೆಂಡಿನಲ್ಲಿ मनके मालिक बन ಮನಸ್ಸಿಗೆ ಮಾಲೀಕರಾಗಿ ನಾನು मेरा ಹಾಗೂ ನನ್ನ बाबा संसार ಬಾಬಾ ಸಂಸಾರ ಅಂಟಿಕೊಂಡಿದ್ದು ಶಿವಬಾಬರ ಜೊತೆ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರೂ ಇಲ್ಲ. इससे एकाकार स्मृति में स्थित हो जाओ। ನಾನು ನನ್ನ ಬಾಬಾ ಸಂಸಾರ ಈ ಸ್ಮೃತಿಯಲ್ಲಿ ಸ್ಥಿತರಾಗಿದ್ದೀನಿ. ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸಿ ಎಲ್ಲ ಹಳೆಯ ಸಂಸ್ಕಾರ ಆಗಿ ಹೋಗಿದೆ. ಆತ್ಮದಲ್ಲಿರುವ ಹಳೆಯ ಸಂಸ್ಕಾರಗಳೆಲ್ಲ ಭಸ್ಮವಾಗಿದೆ, ಕರಗಿ ಹೋಗಿದೆ. ನನ್ನ ಆತ್ಮ ಈಗ ಪರಮಧಾಮದಿಂದ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾ, ಪರಮಧಾಮದಿಂದ ಆಕಾರಿ ಫರಿಸ್ತಾ ಅನುಭವ ಮಾಡಿ. ಇವಾಗ ಫರಿಸ್ತಾ ಸ್ವರೂಪ ಅಂದ ತಕ್ಷಣವೇ ಎದುರುಗಡೆ ಸೂಕ್ಷ್ಮವತನದಲ್ಲಿ ನಾನು ಆಕಾರಿ ಫರಿಸ್ತಾ, ನನ್ನ ಎದುರುಗಡೆ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಇದ್ದಾರೆ. ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸರ್ವಶಕ್ತಿ ಕಿರಣಗಳಿಂದ ಭರ್ಪೂರ ಮಾಡ್ತಾ ಇದ್ದಾರೆ. ಸೂಕ್ಷ್ಮವತನದಲ್ಲಿ ನನ್ನ ಆತ್ಮ ಫರಿಸ್ತಾ ಮತ್ತೆ ಪರಮಧಾಮಕ್ಕೆ ಬನ್ನಿ. ಇವಾಗ ನಿರಾಕಾರಿ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿರ ಬಿಂದುವಾಗಿ ಪರಮಧಾಮ ನಿರಾಕಾರ ಜ್ಯೋತಿಯಾಗಿ ಪರಮಧಾಮದಲ್ಲಿ ಬಂದು ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತಿದ್ದೇನೆ. ಇವಾಗ ನಿರಾಕಾರಿ, ನಾನು ಬಿಂದು, ಪರಮಾತ್ಮ ಬಿಂದು, ಅಶರೀರಿ. ಇವಾಗ ಫರಿಸ್ತಾ ಮತ್ತು ಪರಮಧಾಮದಿಂದ ಕೆಳಗಡೆ ಆಕಾರಿ ಫರಿಸ್ತಾ ಆಗಿ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರಧಾರಿ ಫರಿಸ್ತಾ
ಎದುರುಗಡೆ ಬಾಪ್ ದಾದಾ, ದಿವ್ಯ ಫರಿಷ್ಠ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ, ಅವರ ಮಸ್ತಕದಿಂದ ಸರ್ವಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದೇನೆ. ನನ್ನ ಆತ್ಮ ಫರಿಷ್ಠ, ಆಕಾರಿ ಫರಿಷ್ಠ, ಮತ್ತೆ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಓನ್ಲಿ ಬಿಂದು ಮಾತ್ರ ಉಳಿದುಕೊಂಡು ಹೊರಟಿದ್ದೇನೆ. ನಿರಾಕಾರ ಜ್ಯೋತಿಯಾಗಿ ನಿರಾಕಾರ ಲೋಕಕ್ಕೆ ಪರಮಧಾಮದಲ್ಲಿ ತಲುಪಿದ್ದೇನೆ. ಇವಾಗ ನಿರಾಕಾರಿ ಜ್ಯೋತಿರ ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಆತ್ಮದಲ್ಲಿರುವ ಎಲ್ಲವೇ ಕರ್ಮಗಳು ಭಸ್ಮವಾಗಿ ಕಲೆರಹಿತ ವಜ್ರದಂತೆ ಹೊಳೆಯುತ್ತಿರುವ ನಿರಾಕಾರ ಜ್ಯೋತಿ ನಾನು. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿರುವ ಜ್ಯೋತಿ ನಾನು. ಮತ್ತೆ ಪರಮಧಾಮದಿಂದ ಸೂಕ್ಷ್ಮವತನದಲ್ಲಿ ಫರಿಷ್ಠ, ಇವಾಗ ಆಕಾರಿ ಫರಿಷ್ಠ ಅನುಭವ ಮಾಡಿ. ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿ. ಎದುರುಗಡೆ ಬಾಪ್ ದಾದಾರವರಿದ್ದಾರೆ. ದೃಷ್ಟಿ ತೆಗೆದುಕೊಳ್ತಾ ಆಯಿತು. ಸರ್ವಶಕ್ತಿ ಕಿರಣಗಳಿಂದ ಭರ್ಪೂರ ಮಾಡ್ತಾ ಇದ್ದಾರೆ ಬಾಪ್ ದಾದಾರವರನ್ನು ನೋಡಿ. ದಿವ್ಯ ನೇತ್ರದಿಂದ ಸೂಕ್ಷ್ಮವತನದಲ್ಲಿ ನಾನು ಆತ್ಮ ಫರಿಷ್ಠ, ಮತ್ತು ಇವಾಗ ನಿರಾಕಾರಿಯಾಗಿ ಸೆಕೆಂಡಿನಲ್ಲಿ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮವತನದಲ್ಲಿ ಬಿಟ್ಟು ಬಿಂದು ಮಾತ್ರ ಪರಮಧಾಮದಲ್ಲಿ ಬಂದು ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ನನ್ನ ಆತ್ಮ ನಿರಾಕಾರ ಜ್ಯೋತಿ ಕಂಬೈನ್ಡ್ ಸ್ವರೂಪದಲ್ಲಿ ಅಂಟಿಕೊಂಡು ಕುಳಿತಿದ್ದೇನೆ. ಅಶರೀರಿಯಾಗಿ ಮತ್ತೆ ಬನ್ನಿ ಕೆಳಗಡೆ. ಇವಾಗ ಫರಿಷ್ಠ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಎದುರುಗಡೆ ಬಾಪ್ ದಾದಾರವರ ಪವರ್ಫುಲ್ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿರುವ ಫರಿಷ್ಠ ನಾನು.
Abhyamitaragari. ಮತ್ತೆ ಬನ್ನಿ, ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದುವಾಗಿ ನಿರಾಕಾರ ಜ್ಯೋತಿಯಾಗಿ ನಿರ್ವಾಣ ಧಾಮದಲ್ಲಿ ಬನ್ನಿ. ಇವಾಗ ನಿರಾಕಾರಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡು ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ನಿರಾಕಾರ ಜ್ಯೋತಿ ಅಶರೀರಿ. ಮತ್ತೆ ಪರಮಧಾಮದಿಂದ ಸೂಕ್ಷ್ಮ ವತನದಲ್ಲಿ ಬನ್ನಿ, ಫರಿಸ್ತಾ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇವೆ. ಫರಿಸ್ತಾ ಎದುರುಗಡೆ ಬಾಪದಾದ ಹೊಗಳು ನಗ್ತಾ ಇದ್ದಾರೆ. ಪವರ್ಫುಲ್ ಫರಿಸ್ತಗಳನ್ನ ನೋಡ್ತಾ ಅವರ ಮಸ್ತಕದಿಂದ ಬಿಳಿ ಬಿಳಿಯಾದ ಕಿರಣಗಳು, ಪವಿತ್ರತೆಯ ಕಿರಣಗಳು ಬರ್ತಾ ಇದೆ. ನನ್ನ ಆತ್ಮ ಫರಿಸ್ತೆಯಲ್ಲಿ ತುಂಬಿಕೊಳ್ತಾ ಇದೆ. ಫರಿಸ್ತಾ powerful angel. ಮತ್ತೆ ಸೂಕ್ಷ್ಮ ವತನವನ್ನು ಬಿಟ್ಟು, ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದುವಾಗಿ ಪರಮಧಾಮವನ್ನು ತಲುಪಿದ್ದೆ. ಇವಾಗ ನಿರಾಕಾರಿ ಜ್ಯೋತಿರ ಬಿಂದುವಾಗಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡು ಕುಳಿತಿದ್ದೇನೆ. ಯೋಗ ಅಗ್ನಿಯಲ್ಲಿ ಅವರ ಸಮಾನ ಸಂಪೂರ್ಣ ಬಿಂದುವಾಗಿ ಹೊಳಿತಾ ಇದ್ದೇನೆ. ಎಲ್ಲ ಹಳೆಯ ಸಂಸ್ಕಾರಗಳ ಸಂಸ್ಕಾರ ಮಾಡಿಕೊಳ್ಳುತ್ತಿದ್ದೇನೆ. ಭಸ್ಮವಾಗುತ್ತಿವೆ ವಿಕರ್ಮಗಳೆಲ್ಲ. ಇವಾಗ ಫರಿಸ್ತಾ ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಪವರ್ಫುಲ್ ಏಂಜಲ್, ಪವಿತ್ರತೆಯ ಭಾಮಂಡಲ ಎದುರುಗಡೆ ಬಾಪ್ದಾದ ಅವರ ಮಸ್ತಕದಿಂದ ಸರ್ವಶಕ್ತಿ ಕಿರಣಗಳು ನಿರಂತರ ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದ್ದೇನೆ. ಫರಿಸ್ತಾನ ಮತ್ತೆ ಬನ್ನಿ, ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದೆ. ಪರಮಧಾಮ ತಲುಪಿ ನಿರಾಕಾರ ಜ್ಯೋತಿಯೊಂದಿಗೆ ನಿರಾಕಾರ ಜ್ಯೋತಿಯಾಗಿ ಕುಳಿತುಕೊಂಡಿದ್ದೇನೆ, ಅಂಟಿಕೊಂಡಿದ್ದೇನೆ. ಅಶರೀರಿಯಾಗಿ ಜ್ವಾಲೆಯಲ್ಲಿ ಪ್ರಜ್ವಲಿಸಿದಂಥ ಅನುಭವ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳೆಲ್ಲ ಭಸ್ಮವಾಗುತ್ತಿರುವ ಅನುಭವ. ಅಶರೀರಿ ನಿರಾಕಾರ ಜ್ಯೋತಿ.
ಇವಾಗ ಫರಿಸ್ತಾ ಸ್ವರೂಪ. ಬನ್ನಿ ಕೆಳಗಡೆ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಪ್ರವೇಶ ಮಾಡಿ ಸುತ್ತಲೂ ಪವಿತ್ರತೆಯ ಭಾಮಂಡಲ, ಪವರ್ಫುಲ್ ಏಂಜಲ್ ಹಗೂರತೆಯ ಫರಿಸ್ತಾ. ಎದುರುಗಡೆ ಬಾಪದಾದ ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾ ಅವರ ಮಸ್ತಕದಿಂದ ಶಕ್ತಿ ಕಿರಣಗಳು ಅನಾತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ. ಅನಾತ್ಮ ಫರಿಸ್ತಾ. ಮತ್ತೆ ಬನ್ನಿ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ನಿರಾಕಾರ ಜ್ಯೋತಿ ಮಾತ್ರ ಪರಮಧಾಮವನ್ನು ತಲುಪಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಅಶರೀರಿ ಜ್ವಾಲ, ಆ ಜ್ವಾಲೆಯಲ್ಲಿ ಪ್ರಜ್ವಲಿಸ್ತಾ ಆತ್ಮದಲ್ಲಿರುವ ವಿಕರ್ಮ ಭಸ್ಮವಾಗಿದೆ. ಹಳೆಯ ಸಂಸ್ಕಾರಗಳ ಸಂಸ್ಕಾರವಾಗಿದೆ. ಕಲೆರಹಿತ ವಜ್ರವಾಗಿ ಹೊಳಿತಾ ಇದ್ದೇನೆ. ನನ್ನ ಆತ್ಮ ನಿರಾಕಾರ ಜ್ಯೋತಿ. ಫರಿಸ್ತಾ ಮತ್ತೆ ಕೆಳಗಡೆ ಬರ್ತಾ ಇದೆ. ಆತ್ಮ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶವಾಗಿದೆ. ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಅವರ ಮಸ್ತಕದಿಂದ ಸರ್ವಶಕ್ತಿ ಕಿರಣಗಳು, ಸರ್ವ ಖಜಾನೆಗಳನ್ನು ನನ್ನಲ್ಲಿ ತುಂಬುತ್ತಾ ಇದ್ದಾರೆ, ಭರಪೂರ ಮಾಡ್ತಾ ಇದ್ದಾರೆ. ನನ್ನ ಆತ್ಮ ಪವರ್ಫುಲ್ ಫರಿಸ್ತಾ, ಆಕಾರಿ ಫರಿಸ್ತಾ, ಹಗೂರತೆಯ ನಮಃ. ಪರಮಧಾಮಕ್ಕೆ ಬನ್ನಿ. ಮತ್ತೆ ಅಂಟಿಕೊಂಡಿದ್ದೆ ಶಿವಬಾಬಾರಗಳ ಜೊತೆ ನಿರಾಕಾರ ಜ್ಯೋತಿ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದೆ. ಆತ್ಮ ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತಿದೆ. ಆತ್ಮ ಅನಾತ್ಮ ನಿರಾಕಾರ ಜ್ಯೋತಿ ಪರಮಧಾಮ ನಿವಾಸಿ. ಮತ್ತೆ ಬನ್ನಿ ಪರಮಧಾಮದಿಂದ ಕೆಳಗಿಳಿದು, ಪರಮಧಾಮದಿಂದ ಕೆಳಗಿಳಿದು ಫರಿಸ್ತಾ ಸೂಕ್ಷ್ಮವತನದಲ್ಲಿ ನನ್ನ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ಎದುರುಗಡೆ ಬಾಪದಾದ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅನುಭವ ಮಾಡಬೇಕು. ಫೌಂಟೇನ್ ರೂಪದಲ್ಲಿ ಅವರ ಮಸ್ತಕದಿಂದ ಶಕ್ತಿ ಕಿರಣಗಳು, ಪ್ರಕಂಪನಗಳ ರೂಪದಲ್ಲಿ ಬಂದು ಬಂದು ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ನಾನು ಆತ್ಮ ಪರಮಾತ್ಮ ಫರಿಸ್ತಾ, ಸುಖದಾಯಿ ಫರಿಸ್ತಾ, ಟ್ರಾವೆಲ್ ಲೈಟ್ ಫರಿಸ್ತಾ, ಎಲ್ಲ ವಿಕರ್ಮಗಳಿಂದ ಆ ಹೊರೆಗಳಿಂದ ಲೈಟ್ ಆಗಿದ್ದೆ. ಫರಿಸ್ತಾ ಫರಿಸ್ತಾ
ಮತ್ತೆ ಬನ್ನಿ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಬಂದು ತಲುಪಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಅಂಟಿಕೊಂಡಿದ್ದೇನೆ. ಅಂಟಿಕೊಂಡ ತಕ್ಷಣ ಅವರ ಸಮಾನ ಸಂಪೂರ್ಣ ಬಿಂದು ಸ್ವೀಟ್ ಸೈಲೆನ್ಸಲ್ಲಿ ಲವ್ಲೀನ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ನಿರಾಕಾರ ಜ್ಯೋತಿಯ ನಿರ್ವಾಣಧಾಮದಲ್ಲಿ ಮತ್ತೆ ಪರಮಧಾಮದಿಂದ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರದ ಪ್ರಕೃತಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದ ಪವರ್ಫುಲ್ ಫರಿಸ್ತ, ಆಕಾರಿ ಫರಿಸ್ತ. ಎದುರುಗಡೆ ಬಾಪದಾದ ಅವರ ಮಸ್ತಕದಿಂದ ಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಪವಿತ್ರತೆ ಕಿರಣಗಳು ಬರ್ತಾ ಇದೆ. ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಅನಾತ್ಮ ಫರಿಸ್ತ, ಡಬಲ್ ಲೈಟ್ ಫರಿಸ್ತ. ಎಲ್ಲ ಹೊರೆಗಳಿಂದ ಲೈಟ್, ಆತ್ಮ ಜ್ಯೋತಿರವಿಂದುವಿನ ಲೈಟ್, ಡಬಲ್ ಲೈಟ್ ಫರಿಸ್ತಾ ಫರಿಸ್ತಾ ಫರಿಸ್ತಾ. ಡೈರೆಕ್ಟ್ ಬಿಂದುವಾಗಿ ಪರಮಧಾಮವನ್ನು ತಲುಪಿ ನಿರಾಕಾರ ಜ್ಯೋತಿಯೊಂದಿಗೆ ನಿರಾಕಾರ ಬಿಂದುವಾಗಿ ಕುಳಿತುಕೊಂಡಿದ್ದೇನೆ, ಅಂಟಿಕೊಂಡಿದ್ದೇನೆ. ಜ್ವಾಲೆಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಹಳೆಯ ಸಂಸ್ಕಾರಗಳೆಲ್ಲ ಭಸ್ಮವಾಗಿದೆ, ವಿಕರ್ಮಗಳೆಲ್ಲ ಭಸ್ಮ. ಕಲೆರಹಿತ ವಜ್ರದಂತೆ ಹೊಳಿತಾ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತಿದ್ದೇನೆ. ನಿರಾಕಾರ ಜ್ಯೋತಿಯ ಪರಮಧಾಮದಲ್ಲಿ ಇವಾಗ ಫರಿಸ್ತಾ ಮತ್ತೆ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಪ್ರವೇಶ ಮಾಡಿದ್ದೇನೆ. ಪವರ್ಫುಲ್ ಏಂಜಲ್ ಫರಿಸ್ತಾ, ಪವರ್ಫುಲ್ ಫರಿಸ್ತಾ. ಆಪ್ದಾದ ನಿರಂತರ ಮಗುಳಿನಂತ ದೃಷ್ಟಿ ಕೊಡ್ತಾ ಇದ್ದಾರೆ. ನನ್ನ ಆತ್ಮನಿಗೆ ತನ್ನ ಸಮಾನ ಮಾಡಿಕೊಳ್ತಾ ಇದ್ದಾರೆ. ಲೈಟ್ ಹೌಸ್ ಅನುಭವಕ್ಕೆ ಬರ್ತಾ ಇದೆ. ನಿರಾಕಾರಿ ಮತ್ತೆ ಬನ್ನಿ ಪರಮಧಾಮಕ್ಕೆ. ಸೆಕೆಂಡಿನಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದೂ ಆಗಿ ಪರಮಧಾಮದಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಾಗ ಅವರಲ್ಲಿರುವ ತಾಕತ್ತು, ಅಗ್ನಿ, ಸರ್ವಶಕ್ತಿಗಳು ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಪರಮಶಕ್ತಿಗಳಲ್ಲಿ ಭರ್ಪೂರನಾಗಿದ್ದೇನೆ.
ಕ್ರಿಸ್ತ ಮತ್ತೆ ಸೂಕ್ಷ್ಮ ವಚನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ವಿರಾಜಮಾನನಾಗಿದ್ದು ಫರಿಸ್ತಾ ಆಗಿದ್ದು ಪವರ್ಫುಲ್ ಫರಿಸ್ತಾ ಆಗಿದ್ದೇನೆ. ಏಂಜಲ್ एकदम लाइट अनुभव, हगूरತೆಯ ಅನುಭವ. ಲೈಟ್ ಹೌಸ್ ಏನಾಗಿದ್ದೇನೆ ನಾನು ಆತ್ಮ. ಲೈಟ್ ಹೌಸ್ ನಿರಂತರ ಪರಮಾತ್ಮ ಬಾಪ್ದಾದಾರವರಿಂದ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದೇನೆ. ಅವರ ಸಮಾನ ಲೈಟ್ ಹೌಸ್ ಆಗಿದ್ದೇನೆ. ಲೈಟ್ ಮೈಟನ್ನು ಹರಡಿಸುವ ತಾಕತ್ತನ್ನು ಹೊಂದಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಪ್ದಾದಾರವರ ಸಮ್ಮುಖದಲ್ಲಿ ಬಾಬಾ ಆರ್ಡರ್ ಮಾಡ್ತಾ ಇದ್ದಾರೆ ನಾವೆಲ್ಲರಿಗೂ ನೆಕ್ಸ್ಟ್ ಮಿನಿಟಲ್ಲಿ ಏನು ಮಾಡಬೇಕು ಅಂತ. 1 ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಸ್ಟೇಜ್ಗೆ ಬನ್ನಿ. ಪರಮಧಾಮ್ ನಿವಾಸಿ ಶಿವಬಾಬರವರ ಜೊತೆಗೆ ಲೈಟ್ ಹೌಸ್ ಆಗಿ ವಿಶ್ವದ ಗ್ಲೋಬ್ ಇದೆ. ವಿಶ್ವದ ಗ್ಲೋಬ್ ಲೈಟನ್ನು ಕೊಡಬಲ್ಲಿರಾ? ಲೈಟ್ ಹೌಸ್ ಆಗಿ ಲೈಟನ್ನು ಹರಡಿಸಿ ಅಂತಿದ್ದಾರೆ, ಕೊಡ್ತೀರಾ? 1 ಸೆಕೆಂಡಿನಲ್ಲಿ ಎಲ್ಲರೂ ನಾಲ್ಕು ದೇಶ ವಿದೇಶ ದೇಶ ವಿದೇಶದಲ್ಲಿ ನೋಡುವಂಥವ್ರು ಕೇಳುವಂಥವ್ರು ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆ ಎಲ್ಲ ಆತ್ಮಗಳಿಗೆ ಲೈಟನ್ನು ಕೊಡಿ, ಸಕಾಶವನ್ನು ಕೊಡಿ, ಶಕ್ತಿಗಳನ್ನು ಕೊಡಿ, ಲೈಟನ್ನು ಕೊಡಿ, ಸಕಾಶವನ್ನು ಕೊಡಿ, ಸರ್ವಶಕ್ತಿ ಕಿರಣಗಳನ್ನು ಹರಡಿಸಿ ಲೈಟ್ ಹೌಸ್ ಆಗಿ ಹರಡಿಸ್ಲಿಕ್ಕೆ ಆಗ್ತಾ ಇದೆಯಾ ನೋಡಿ. ಎತ್ತರದಲ್ಲಿ ಪರಮಧಾಮ್ ನಿವಾಸಿ ಶಿವಬಾಬಾರವರಿಂದ ನಿರಂತರ ಶಕ್ತಿಯನ್ನು ಗ್ರಹಿಸುತ್ತಾ ವಿಶ್ವದ ಗ್ಲೋಬ್ನ ತುಂಬ ಮೈಟನ್ನು ಹರಡಿಸುತ್ತಿದ್ದೇನೆ. ನಾನು ಆತ್ಮ ಲೈಟ್ ಹೌಸ್ ಆಗಿ ನೋಡಿ. ಎಷ್ಟೊಂದು ದುಃಖಿಯ ಶಾಂತ ಹಲ್ಚಲ್ ಭಯಭೀತ ಆತ್ಮಗಳಿದ್ದಾರೆ ಈಗ ವರ್ಲ್ಡ್ ತುಂಬ. ಆ ಒಂದು ಭಯಭೀತ ಆಗಿರುವ ಆತ್ಮಗಳಿಗೆ ವಿಶೇಷ ಧೈರ್ಯದ ಶಾಂತಿಯ ಪ್ರಕಂಪನಗಳನ್ನು, ಬೆಳಕಿನ ಪ್ರಕಂಪನಗಳನ್ನು ಹರಡಿಸುತ್ತಿರುವ ಲೈಟ್ ಹೌಸ್ ನಾನು. ಯಾರು ಆಶೀರ್ವಾದಗಳನ್ನ ಈ ಸಮಯದಲ್ಲಿ ಕೊಡ್ತೀರಿ? ಆಶೀರ್ವಾದಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಹರಡಿಸಿ ಪ್ರಕಂಪನಗಳನ್ನು.
ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಶಾಂತಿ ಪ್ರಕಂಪನೆಗಳನ್ನು ಇಡೀ ವಿಶ್ವಕ್ಕೆ ಹರಡಿಸುತ್ತಿರುವ ಪವರ್ಫುಲ್ ಪೂರ್ವಜಾತ್ಮರು ನಾವು. ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ಲೈಟನ್ನು ಹರಡಿಸುವ ತಾಕತ್ತು ಪರಮಾತ್ಮ ತುಂಬಿದ್ದಾರೆ ನಾವೆಲ್ಲ ಮಕ್ಕಳಿಗೆ. ಎತ್ತರದಲ್ಲಿ ಶಿವಬಾಬಾ ನಿರಂತರ ಸರ್ವಶಕ್ತಿ ಕಿರಣಗಳನ್ನು ನಾನು ಆತ್ಮ ಫರಿಸ್ತಿಯಲ್ಲಿ ತುಂಬುತ್ತಾ ಇದ್ದಾರೆ. ಇಡೀ ವಿಶ್ವದ 4 ಕಡೆ ದುಃಖಿ ಅಶಾಂತ ಭಯಭೀತ ಆತ್ಮಗಳಿಗೆ ಹರಡಿಸುತ್ತಿದ್ದೇನೆ ಸುಖ ಶಾಂತಿ ಕಿರಣಗಳನ್ನು. ವಿಶ್ವದ ಗ್ಲೋಬ್ನ ತುಂಬ ಹರಡಿಸುತ್ತಿದ್ದೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಪರಮಾತ್ಮ ಸಮೀಪದ ರಚನೆಗಳು ಶಕ್ತಿಯನ್ನು ಗ್ರಹಿಸುತ್ತಾ ಹರಡಿಸುತ್ತಿದ್ದೇವೆ. ಶಕ್ತಿ ಕಿರಣಗಳನ್ನು ಹರಡಿಸಲು ಪರಮಾತ್ಮ ಸಹಯೋಗಿಗಳಾಗಿ ದುವಾಯಿಲು ನನ್ನ ಆಶೀರ್ವಾದದ ಹಸ್ತದಿಂದ ವಿಶ್ವದ ಗ್ಲೋಬ್ನ ತುಂಬ ಹರಡಿಸ್ತಾ ಇದೆ. ಕೋಟ್ಯಾನುಕೋಟಿ ದುಃಖಿಯ ಶಾಂತ ಭಯಭೀತ ಹಲ್ಚಲಲ್ಲಿರುವ ಆತ್ಮ ಶಕ್ತಿ ಶಾಂತಿ ಪ್ರಕಂಪನೆಗಳನ್ನು ಗ್ರಹಿಸುತ್ತ ಸಂತುಷ್ಟರಾಗ್ತಾ ಇದ್ದಾರೆ, ಶಾಂತರಾಗುತ್ತಿದ್ದಾರೆ, 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 ಶಾಂತರಾಗುತ್ತಿದ್ದಾರೆ. ವಿಚಿತ್ರ ತಾಕತ್ತು ನಾನು ಆತ್ಮದಲ್ಲಿ ಪರಮಾತ್ಮ ತುಂಬುತ್ತಾ ಇದ್ದಾರೆ.